ಎಲ್ಲಿವರೆಗೂ ಸರಿ ಹೋಗೋದಿಲ್ವೋ ಅಲ್ಲಿವರೆಗೂ ಅನುಭವಿಸ್ಲೇಬೇಕು. ತಿಪಟೂರು ತಾಲೂಕಿನ ನೊಣವಿನಕೆರೆಯ ಶ್ರೀ ಸೋಮೇಕಟ್ಟೆ ಕಾಡುಸಿದ್ದೇಶ್ವರ ಸಂಸ್ಥಾನದ ಮಠದ ಶ್ರೀಗಳು ನಟ ದರ್ಶನ್ ಜಾಮೀನಿನ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ನಟ ದರ್ಶನ್ ಮಾಡಿರೋ ಕೆಲಸ ಪ್ರಾರಬ್ಧ ಮತ್ತು ಕಾನೂನು ಬಾಹಿರ ಕೆಲಸ. ಆದ್ರಿಂದ ಈಸಲೇಬೇಕು, ಇದ್ದು ಜಯಿಸಲೇಬೇಕು. ಮನುಷ್ಯ ತನ್ನ ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಕೊಳ್ಬೇಕು ಎಂದರು. ಅಲ್ಲದೆ ದರ್ಶನ್ ಮಾಡಿರುವ ಕಾರ್ಯ ತಪ್ಪು. ಆದುದರಿಂದ ಕಾನೂನು ಚೌಕಟ್ಟಿನಲ್ಲಿ ಮೊರೆ ಹೋಗುವುದು ಉತ್ತಮ ಅಂತ ಶ್ರೀ ಗುರು ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಭಾಳ ಅನ್ಯಾಯ ಆಗಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದ ನ್ಯಾಯ ದೊರಕಿಸಿಕೊಟ್ಟು ಮುಂದುವರಿಬೇಕು ಅನ್ನೋದೇ ವ್ಯವಸ್ಥೆ ಐತಿ. ಅದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಪ್ರತಿಫಲ ಅಂದರೆ ಅವರು ಪ್ರಾರಬ್ಧ ಎಲ್ಲಿವರೆಗೂ ಸರಿ ಹೋಗೋದಿಲ್ವೋ ಅಲ್ಲಿವರೆಗೂ ಅನುಭವಿಸ್ಲೇಬೇಕು. ಈಸಬೇಕು, ಈಸಿ ಜಯಿಸಬೇಕು. ನೀರಿಗೆ ಬಿದ್ದುಬಿಟ್ಟಾರ, ದಡ ಮುಟ್ಟುದು ಅವ್ರ ಪ್ರಾರಬ್ಧ ಕರ್ಮ ಅದು. ಈಗ ಸಹಜ ಏನಂತಾರ, ರತನ್ ಕೋ ಜತನ್ ಕರೋ ವಕ್ತ್ ಮೇ ಖರ್ಚ್ ಕರೋ. ರತನ್ ಅಂದರೆ ಯಾವುದು? ಮನುಷ್ಯನ ಇಂದ್ರಿಯಗಳು, ಅವುಗಳನ್ನು ಕಂಟ್ರೋಲ್ ಇಟ್ಕೊಂಡ್ರೆ ರತ್ನ ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತಾರೆ? ರತನ್ ಕು ಜತನ್ ಕೊರೋ ವಕ್ತ್ ಮೇ ಖರ್ಚ್ ಕೊರೋ ಅಂತ ಹೇಳ್ತಾರೆ. ಅವರವರು ಕಾಮಾತುರಾಣಂ ನ ಲಜ್ಜಾ ನ ಭಯ. ಚುದಾ ಅವಿಗ ಆ ಇರ್ತಕ್ಕಂಥ ಲಜ್ಜಾ ಭಯ ಎರಡನ್ನೂ ಅವರಿಬ್ಬರು ಮೀರಿ ಹೋಗಿ ಅವರವರ ಒಂದು ಮಾತಿನ ಘರ್ಷಣೆಯಲ್ಲಿ ಬಲಿಪಶು ಆಗಿಬಿಟ್ಟಿದ್ದಾರೆ. ಈಗ ಅವ್ರ ಮನಸ್ಸು ಅವ್ರಿಗೆ ಪ್ರಾರಬ್ಧ ಕಾಡ್ತಾ ಐತಿ. ಆ ಭಗವಂತನ ಆಶೀರ್ವಾದದಿಂದ ತಿಳಿ ಆಗಬೇಕಪ್ಪ ಅಂದರೆ ಅವ್ರ ಮನಸ್ಸು ಸರಿ ಹೋಗಬೇಕು, ಮುಂದೆ ಸರಿ ಹೋಗ್ತದೆ. ಈಗ ಅವನು ಮಾಡಿದ್ದು ತಪ್ಪು, ಅವ್ನು ನಡ್ಕೊಂಡಿರೋ ತಪ್ಪು, ಇವನು ಮಾಡಿದ್ದು ತಪ್ಪು. ಅತಿಯಾಗಿ ಮುಂದುವರೆದಿರ್ತಕ್ಕಂಥದ್ದೇ ಮೊದಲನೇ ತಪ್ಪು. ಅದು ಸರಿಪಡಿಸ್ಕೊಳ್ತಕ್ಕಂಥದ್ದು ಕಾನೂನು ಆ ಒಂದು ಚೌಕಟ್ಟಿನಲ್ಲಿ ಅವರ ಒಂದು ಪರಿಶೀಲನೆ ಮಾಡಿ ಮುಂದುವರೆದ್ರೆ ಒಳ್ಳೆಯದಾಗತ್ತೆ.